ಈಗಿಂದ 12 ಗಂಟೆಗೆ ಅವರ ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, ನಾಳೆ ಬೆಳಗ್ಗೆ 10:30 ಆದ್ರೆ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, 15 ಕೋಟಿ ಹಾಕಿರುವಂತ ಒಂದು ಸಿನಿಮಾ ಪ್ರೊಡ್ಯೂಸರ್ ಬಂದ್ಬಿಟ್ಟು ಥಿಯೇಟರ್ ಸಿಕ್ಕಿಲ್ಲ ಅಂತ ಚೇಂಬರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಥಿಯೇಟರ್ ಕೌಂಟ್ ಮಾಡಿದ್ರೆ ನಂಬರ್ ಆಫ್ ಥಿಯೇಟರ್ಗಳಿಲ್ಲ. ಹೌದು, ಸರ್ ಬೆರಳೆಣಿಕೆ ಥಿಯೇಟರ್ಗಳಿದೆ. ನಾಳೆ ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಇನ್ಕ್ರೀಸ್ ಮಾಡ್ತೀವಿ ಅನ್ನೋದು ಬೇರೆ ಸರ್. ನಾಳೆ ಅಲ್ಲ ಸರ್, ಇವಾಗ ಮಾಡ್ತೀವಿ. ಕೇಳಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ಯಾಕೆ ಗೊತ್ತಾ, ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ನಾವು ಇಲ್ಲಿ ಕೂತ್ಕೊಂಡು ಇವಾಗ ಪ್ರಜರ್, ಯಾಕೆ ರಾತ್ರಿ 11 ಗಂಟೆ ಕೊಡಿಸಿರೋ ಥಿಯೇಟ್ರುಗಳು ಇವಾಗ ಸರ್. ನಾವು ಇಲ್ಲೇ ವಾಣಿಜ್ಯ ಮಂಡಳಿ ಕೂತ್ಕೊಂಡು 9 ಗಂಟೆ 10 ಗಂಟೆ ಥಿಯೇಟ್ರ್ ಕೊಡಿಸಿರೋದು ನಿದರ್ಶನಗಳು ಭಾಳ ಇದಾವೆ. ತೆಗಿಸ್ಬಿಟ್ಟು ತಾವು ಕೂಡ ದಯವಿಟ್ಟು ಅಂತ ಹೇಳಿ ಸರ್. ನೀವು ಥಿಯೇಟರ್ ನಿಜವಾಗ್ಲೂ ಫೋನ್ ಮಾಡ್ತಾ ಇದ್ರೆ ಫೋನ್ ಮಾಡಿ ಸರ್. ನಮ್ಮ ಎದುರಿಗೆ ಫೋನ್ ಮಾಡಿ ಸರ್. ಅದೆಷ್ಟೊತ್ತರೂ ಆಗಲಿ ಅವ್ರು ಥಿಯೇಟರ್ ಸಿಗೋದು ನಾವು ಇಲ್ಲೇ ಇರ್ತೀವಿ ಸರ್. ಆಯ್ತು, ಕೂತ್ಕೊಳ್ಳಿ, ಅದ್ರ ಬಗ್ಗೆ ಏನಿಲ್ಲ ಸರ್. ಈಗ ಇಲ್ಲಿ ಕೂತ್ಕೊಳ್ಳಿ. ಈಗ ನಾವು ಈಗ ಅವ್ರು ಸರ್ ಒಂದೇಳ ತರುಣ್ ಮೊನ್ನೆ ಕೇಳಿ ತರುಣ್ ಶಿವಪ್ಪರ್ ಎದುರುಗಡೆ ನಾವು ಮಾತಾಡಿದ್ವಿ. ಮದ್ದೂರು ಥಿಯೇಟ್ರು, ವುಡ್ಲ್ಯಾಂಡ್ಸ್ ಥಿಯೇಟ್ರು ಅವ್ರು ಯಾರು ಸರ್, ಅವ್ರು ಪಿ ಒಬ್ಬರು ಅವರ ಮ್ಯಾನೇಜರ್ ಸಿಕ್ಕಿದ್ರು, ಉಮೇಶ್ ಅಂತವ್ರು. ಅವ್ರು ನಮ್ಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಹೇಳಿದ್ವಿ. ನಾವು ಕೂಡ ಹೌದು ಸರ್, ನಾವು ರೆಡಿ ಇದ್ದೀವಿ. ಈಗ ಅವ್ರಿಗೆ ಕೂತ್ಕೊಂಡು ನಾವು ಮಾಡ್ತೀವಿ ಸರ್. ಈಗ ಒಂದೇಳ ಸರ್, ಈಗ ನಾವು ಮಾಡ್ತೀವಿ. ಯಾಕೆ ಗೊತ್ತಾ, ನಮಗೆ ಕನ್ನಡ ನಿರ್ಮಾಪಕನೇ ಮುಖ್ಯ ಸರ್, ಬೇರೆ ಇನ್ಯಾರು ಮುಖ್ಯ ಅಲ್ಲ ಸರ್. ಅದರ್ ಲ್ಯಾಂಗ್ವೇಜಿಂದ ಬರೋಂಥ ಕನ್ನಡ ಡಬ್ಬಾಯಿ ಬರೋದು ನಮಗೆ ಕನ್ನಡ ಮುಖ್ಯ ಅಲ್ಲ. ನಮಗೆ ಕರ್ನಾಟಕದಲ್ಲಿ ನಾವು ಸ್ಟ್ರೈಟ್ ಪಿಕ್ಚರ್ ಅದೇ ಮುಖ್ಯ. ನಮಗೆ ನಾವು ಕೊಡೋದು ಪ್ರಿಫರೆನ್ಸ್ ಅವ್ರಿಗೇನೆ. ನಾವು ಯಾಕೆಂದ್ರೆ ಇಲ್ಲಿ ನಮ್ಮ ಕೆಲವು ಕಾನೂನಲ್ಲಿ ನಮ್ಗೆ ಬಾಯಿ ಕಟ್ಟಿಬಿಟ್ಟಿದ್ದಾರೆ, ಏನು ಮಾತಾಡೋದು ಏನಾಗುತ್ತೆ ಅಂತ ಬಿಟ್ಟು. ಆದ್ರಿಂದ ನಾವು ಭಾಳ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಆದರೂ ಕೂಡ ಸಿನಿಮಾ ನಿರ್ಮಾಪಕ ನಾಳೆ ಸಿನಿಮಾ ರಿಲೀಸ್ ಇದ್ದು ಅದ್ರ ಬಗ್ಗೆ ಪ್ರಮೋಷನ್ ಮತ್ತೊಂದು ಸರ್, ನಿಮಗಿನ ಸರ್ ನಾವು ನಿರ್ಮಾಪಕರು, ನಮ್ಗೆ ಎಷ್ಟು ನೋವಾಗ್ಬೋದು ಹೇಳಿ ಸರ್. ನಾವು ನಿರ್ಮಾಪಕರು, ಕೇಳಿ ಅವ್ರ ಹತ್ರ ನೋವೆಲ್ಲ ಹಂಚ್ಕೊಂಡಿದ್ದೀವಿ. ನಮಗೆ ನಾವು ನಾವು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀವಿ, ಸಾಕಷ್ಟು ವರ್ಷಗಳು 40 ವರ್ಷ ಚಿತ್ರಗಳು ಇದ್ದೀವಿ. 40 ವರ್ಷದ ಏನೇನು ನಡೀತಾ ಇದ್ರೆ ನೋಡ್ತಾ ಇದ್ದೀವಿ. ಅವ್ರ ನೋವು ನಾವು ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಇವತ್ತು ಒಬ್ಬರು ಚಿತ್ರ ನಿರ್ಮಾಣ ಆಗಲಿಲ್ಲ, ಬಿಡುಗಡೆ ಆಗಲ್ಲ, ಅವ್ರ ನೋವು ಎಷ್ಟು ನಮಗೆ ಗೊತ್ತಿದೆ ಸರ್. ಇವೆಲ್ಲವೂ ನಾವು ಅರ್ತಿದ್ದೀವಿ. ಆದರೂ ಕೂಡ ಇಲ್ಲಿ ಕಾನೂನು ಕಟ್ಲೆಗಳಲ್ಲಿ ನಮ್ಮವರೇ ಕೆಲವರು ಸಪೋರ್ಟ್ ಮಾಡ್ತಾರೆ. ಅದರ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಚೇಂಬರ್ ಅಧ್ಯಕ್ಷರು ಅವ್ರ ಥಿಯೇಟರ್ಲೇ ಕನ್ನಡಕ್ಕೆ ಮೂಸಿ ಆಗ್ತಾರೆ ಇವಾಗ. ಅವ್ರೀಗ ಈಗ ನಾನು ಅವರಲ್ಲಿ ಮನವಿ ಸರ್, ನಾನು ಸರ್ ಇರಿ ಸರ್, ನಾನು ಕೂಡ ಈ ಒಂದು ಮಾಧ್ಯಮ ಇವ್ರಿಗೆ ಅಧ್ಯಕ್ಷ ಮನವಿ ಮಾಡ್ಕೊಳ್ತೀನಿ, ಇನ್ನ ಶೋನ ಎಕ್ಸ್ಟ್ರಾ ಮಾಡ್ಕೊಡಿ ಅಂತ. ಮಾಡೋಣ ನಿಮ್ಗೆ ಒಂದ್ ನಿಮಿಷ ಇದ್ರೆ ಅವ್ರು ಮಾಡ್ತಾರೆ, ಇವಾಗ ಮಾಡ್ತಾರೆ. ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ನಮ್ಗೆ ಬಂದಿರೋದು 3-4 days ಬಿಫೋರ್. ಈಗ ಮಾಧ್ಯಮ ಇದೆಯಲ್ಲ ಸರ್, ಮಾಧ್ಯಮ ದೊಡ್ಡ ಒಂದು ಭಾಷೆ ಬಗ್ಗೆ ಇವತ್ತು ನೀವು ಮನಸ್ಸು ಮಾಡಿದ್ರೆ ಬೇರೆ ಭಾಷೆಗಳು ಏನು ಬೇಕಾದ್ರೂ ಮಾಡ್ಬೋದು, ನಮ್ಮ ಕನ್ನಡ ಬೆಳೆಸ್ಬೋದು. ದಯವಿಟ್ಟು ನೀವು ಮಾಡಿ. ಬೇರೆ ಪಿಕ್ಚರ್ ನಾವು ನೋಡ್ತಾ ಇರ್ತೀವಿ, ಬೇರೆ ಭಾಷೆಗಳನ್ನ ನಮ್ಮ ಕನ್ನಡಕ್ಕಿಂತ ಜಾಸ್ತಿ ಪ್ರಚಾರಗಳು ಬರ್ತಾ ಇರ್ತದೆ. ಎಲ್ಲ ವಿಷಯನೂ ಗೊತ್ತಿದೆ ಸರ್. ನಾನು ಅವರು ಬಂದು ತೊಡಿ ನಾವು ಸ್ಪಂದಿಸ್ತಾ ಇದ್ದೀವಿ ಸರ್. ನೋಡಿ, ಅವರು ಬಂದು ತೊಡಿ ನಾವು ಸ್ಪಂದಿಸ್ತಾ ಇದ್ದೀವಿ. ನಾವು ಯಾವುದೇ ನಿರ್ಮಾಪಕ, ಚಿಕ್ಕ ನಿರ್ಮಾಪಕ ದೊಡ್ಡ ಮಾಪಕ ನೋಡಲ್ಲ, ಎಲ್ಲರಿಗೂ ಒಂದೇ ಕಾನೂನು. ಯಾರು ಬಂದ್ರು ನಾವು ನ್ಯಾಯ ಸ್ಪಂದಿಸ್ತೀವಿ ಸರ್. ಯೂಶಲಿ ಸಿನಿಮಾ ಪ್ರೋಸೆಸ್ ಗೊತ್ತಿರೋದ್ರಿಂದ ಸಿನಿಮಾ ಥಿಯೇಟರ್ಗಳು ಫೈನಲ್ ಆಗದೆ ಈ ಶುಕ್ರವಾರ ಬರೋ ಸಿನಿಮಾಗಳು ಸೋಮವಾರದಿಂದ ಥಿಯೇಟರ್ಗಳೆಲ್ಲ ಫೈನಲ್ ಆಗ್ತಾ ಹೋಗೋದು. 15 ತಿಂಗಳು ಮುಂಚೆನೂ ಅಲ್ಲ ಸರ್. ನೀವು ಹೇಳೋ ಪ್ರಕಾರ 6ನೇ ತಾರೀಕು ಅಂತ ಅಂದ್ರು, ನಿಮಗೆ ಮಂಗಳವಾರ ಫೈನಲ್, ಮಂಗಳವಾರ ಸೋಮವಾರ ಗೊತ್ತಾಗಿದೆ. ಅಷ್ಟ್ರ ಮೇಲೆ ನೀವು ಫೈನಲ್ ಮಾಡ್ಬೋದಿತ್ತಲ್ಲ. ಹೇಗೂ ಕನ್ನಡ ಸಿನಿಮಾ 2 ಥಿಯೇಟರ್ 1 ಥಿಯೇಟರ್ ಕನ್ನಡ ಹೇಳ್ಬೋದಿತ್ತಲ್ಲ. ಮಾಡ್ಬಿಟ್ಟೇನೆ ಅಷ್ಟು ಇದು ಮಾಡಿ ಸಿಕ್ಕಿದೆ. ಇಲ್ಲ ಟ್ರೈ ಮಾಡ್ಲಿಲ್ಲ ಅಂದ್ರೆ ಅದು ಸಿಕ್ತಿರ್ಲಿಲ್ಲ. ಎಲ್ಲಿ ಮಾಡಿಸಿ ಸರ್, ಕನ್ನಡ ಬರ್ತದಂದ್ರೆ ನಮ್ಗೆ ಇದ್ರ ಮೇಲೆ ಹೋಗುತ್ತೆ. ಕನ್ಕ್ಲೂಷನ್ ನಾನೇ ಹೇಳ್ತೀನಿ ಸರ್. ಒಂದು ವಾರದಿಂದ ನಾನು ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಓಕೆನಾ. ನೋಡಿ, ಈಗಲೂ ನನಗೆ ಇನ್ನೂ ಕೆಲವು ಥಿಯೇಟರ್ಸ್ದು ಇನ್ನೂ VFO ಪ್ರಾಬ್ಲಮ್ ಇದೆ. ಸಂಜೆ 7 ಗಂಟೆಗೆ ಶೋ ಇದೆ, ಓಕೆನಾ. ಹೇಳ್ತೀನಿ ನೋಡಿ ಸರ್, ಒಂದು ವಾರದಿಂದ ಟ್ರೈ ಮಾಡಿದ್ದೀನಿ ಸರ್. ಈಗಲೂ ನನಗೆ ಇಷ್ಟು ಹೇಳಿದ್ರೆ ನಾನು ಇಷ್ಟು ಥಿಯೇಟರ್ಸ್ ಬರಬೇಕು ಅಂತ ಒಂದು ಥಿಯೇಟ್ರು ನಾನು ಬರೋದಿಲ್ಲ ಸರ್. ಇಲ್ಲಿ ಚೇಂಬರ್ ಕಡೆಯಿಂದ ಆಗಲ್ಲ ಸರ್, ಯಾರೂ ಚೇಂಬರ್ ಮಾತು ಕೇಳ್ತಿಲ್ಲ, ಓಕೆ. ನಾನು ಅದಕ್ಕೆ ಅಧ್ಯಕ್ಷರಿಗೆ ಆಗಲೇ ಹೇಳಿದೆ ಸರ್, ನೀವು ಈಗ ಅವ್ರಿಗೊಂದು ರಿಸ್ಟ್ರಿಕ್ಷನ್ಸ್ ಇದೆ, ಏನು CC ಏನೋ ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನು ಇದು ಕೆಲವ್ರ ಮೇಲೆ ಕೇಸ್ ಹಾಕಿ 1.5 ಕೋಟಿ 2 ಕೋಟಿ ರೂಪಾಯಿ ಕೇಸ್ ನಡೀತಾ ಇದೆ. ಇದು ಆಸ್ ಎ ಪ್ರೊಡ್ಯೂಸರ್ ನನಗೂ ಗೊತ್ತು. ಇವ್ರು ಮಾಡಬೇಕಾಗಿರೋದು ಇಲ್ಲಿವರೆಗೂ ಮಾಡಿಲ್ಲ. ಇವರು ಇದರಲ್ಲಿ ಥಿಯೇಟರ್ಸ್, ಈಗ ಒಂದು ತೆಲುಗು ಸಿನಿಮಾ ಇದರಲ್ಲಿ ಈ ಥರ ಯಾವುದೋ ಒಂದು ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದರೆ, ಲಾಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಮುರಳಿವರ್ದು ಒಂದು ಸಿನಿಮಾ ಬಂತು ಮೊನ್ನೆ ರಿಲೀಸ್ ಆದಾಗ. ಫಸ್ಟ್ ಡೇ ರಿಲೀಸ್ ಆದಾಗ 100 ಚಿಲ್ಲರೆ ಥಿಯೇಟರ್ಸ್ ಇತ್ತು. 2ನೇ ಸೆಕೆ ಏಕೆ ಅದು 15 ಥಿಯೇಟರ್ 20 ಥಿಯೇಟರ್ಗೆ ಬರುತ್ತೆ. ಏನಕ್ಕೆ ಅಂದರೆ ಅಲ್ಲೊಂದು ಕಾನೋ ಒಂದು ಹೊಸ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆದಾಗ ಅಲ್ಲಿ ಕರೆದುಬಿಟ್ಟು ಚೇಂಬರಲ್ಲಿ ಪ್ರೊಡ್ಯೂಸರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ, ನಮ್ಮ ಸಿನಿಮಾ ದೊಡ್ಡ ಹಿಟ್ ಆಗ್ತದೆ, ಇದು ಜಾಸ್ತಿ ಮಾಡಿ, ಅದರ್ ಲ್ಯಾಂಗ್ವೇಜ್ ಬಂದು ಡಬ್ಬಾಗಿರೋ ಸಿನಿಮಾ ಕಮ್ಮಿ ಮಾಡಿ ಅಂದ್ರೆ. ನೀವು ಹೇಳೋ ಪ್ರಕಾರ ಈ CC ಅನ್ನೋದು ಬೇರೆ ಲ್ಯಾಂಗ್ವೇಜ್ಗೆ ಅಲ್ಲ ಹೇಳ್ತೀನಿ ಕೇಳಿ. ಅಂದ್ರೆ ಅಲ್ಲಿ
ಪ್ರೆಸ್ ಮುಂದೆ ಮೀಡಿಯಾ ಮುಂದೆ ಕುತ್ಕೊಂಡು ವಾರ್ನ್ ಮಾಡೋದು ಅಥವಾ ಮಾಡಲೇಬೇಕು ಅಂತ ಹೇಳ್ತಿಲ್ಲ. ಒಂದು ಒಗ್ಗಟ್ಟಲ್ಲಿ ನಮ್ಮ ಸಿನಿಮಾ ಥಿಯೇಟರ್ ಸಪೋರ್ಟ್ ಮಾಡ್ತಾರೆ ಸರ್ ಅವ್ರಿಗೆ. ಅದನ್ನ ನಮ್ಮ ಓಕೆ ಸರ್, ಅಲ್ಲಿ ಬೇರೆ ಭಾಷೆನಲ್ಲಿ ಕೇಳಿ, ಪ್ರದರ್ಶಕರನ್ನೇ ಬೇರೆ ಭಾಷೆ ಬಿಡಲ್ಲ, ಅವ್ರವ್ರ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತಾರೆ. ಸರ್ ಅದೇ ನಾನು ಏನ್ ಹೇಳ್ತಾ ಇದೀನಿ, ಈಗ ಇದನ್ನ ಮಾಡಕ್ ಆಗ್ತಿಲ್ಲ. ನೀವು ಇವ್ರನ್ನು ಒಬ್ಬ ಥಿಯೇಟರ್ ಓನರ್, ಓಕೆನಾ, ಬಂದಿದ್ದಾರೆ, ಇವ್ರಿಗೆ ಎಲ್ಲರೂ ನಾಡಿ ಮಿಡ್ತಾ ಗೊತ್ತಿರುತ್ತೆ, ಎಲ್ಲರೂ ಕರೆಸಿ ಸರ್, ನೀವು ಕರೆಸಿ, ನೀವು ಒಗ್ಗಟ್ಟು ಮಾಡ್ಕೊಂಡ್ರೆ ಮುಂದೆ ನಮ್ಮ ಥಿಯೇಟರ್ ಸಿಗುತ್ತೆ ಅಷ್ಟೇನೆ. ಇಲ್ಲಿ ಕೇಸ್ ಇದು ಮಾತಾಡಿದ್ರೆ ಕೇಸ್ ಬಿಡುತ್ತೆ, ಅದು ಬೇಡ, ಒಗ್ಗಟ್ಟು ತರಬೇಕು. ಅದನ್ನ ಮಾಡೋಣ ಅಷ್ಟೇ ಸರ್, ಸರ್. ಅದು ಮಾಡ್ತೀವಿ ಈಗ. ಸರ್ ಈಗ 7-8 ಗಂಟೆವರೆಗೂ ನಿಮ್ಮದು ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಮಾಡ್ತೀವಿ. ಆಮೇಲೆ ಏನೋ ಕೇಳಿದ್ರಿ ಸರ್, ನಮ್ಮದು ಡಿಫ್ರೆಂಟ್ ಸ್ಟೇಟ್ ಸರ್, ಬೇರೆ ಸ್ಟೇಟ್ಗಳ ಥರ ನಮ್ಮದಲ್ಲ ನೋಡಿ, ಬೇರೆ ಸ್ಟೇಟ್ಗಳಲ್ಲಿ ಒಂದೇ ಲ್ಯಾಂಗ್ವೇಜ್ ಸರ್, ಒಂದೇ ಲ್ಯಾಂಗ್ವೇಜು ಅಲ್ಲಿ ನಡೆಯೋದು. ಅಲ್ಲಿ ನೋಡಿ ಸರ್, ನಮ್ಮ ಕನ್ನಡ ತಗೊಂಡೋದ್ರೆ ಅಲ್ಲಿ ಸರ್ ಮಾಧ್ಯಮದವರು ಕೂಡ ನಮ್ಮ ಕನ್ನಡ ಪಿಕ್ಚರ್ ಪ್ರಚಾರ ಮಾಡ್ತಾರೆ ಸರ್. ಅಲ್ಲಿ ಹೇಳಿ ಸರ್, ಇಲ್ಲಿ ಮಾಡ್ತಿರ್ತಾನೆ, ಅದು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದರ್ ಲ್ಯಾಂಗ್ವೇಜ್ ನೀವು ಮಾಡ್ತೀರಾ, ಅಲ್ಲಿ ಮಾಡ್ತಾರೆ. ಅಲ್ಲಮ್ಮ, ಅದನ್ನೇ ಕೇಳಿಸ್ತಾ ಇಲ್ಲ. ಇಲ್ಲಿ ಬೇರೆ ಭಾಷೆಗಳನ್ನು ಕೂಡ ಮಾಧ್ಯಮದಲ್ಲೂ ಕೂಡ ನೀವು ಮಾಡ್ತೀರಾ. ಸಿನಿಮಾ ರಂಗದಲ್ಲಿ ನಮ್ಮ ಸ್ಟೇಟ್ ತರ ಡಿಫ್ರೆಂಟ್ ನಮ್ಮ ಸ್ಟೇಟ್ ತರ ಇಲ್ಲ ಸರ್, ಅಲ್ಲೆಲ್ಲ ಒಂದೊಂದು ಲ್ಯಾಂಗ್ವೇಜೇ ಹೋಗೋದು. ಸರ್ ನನಗೆ ನಮ್ಮಲ್ಲಿ ಇದು ಏನಾಗೋಗ್ಬಿಟ್ಟಿದೆ ಅಂದ್ರೆ ಇಷ್ಟ ಆಯ್ತು ಸರ್, ಒಗ್ಗಟ್ಟು ತರಬೇಕು ಅಂತ. ಹೌದು ಸರ್ ಚೇಂಬರ್ ಅಲ್ಲಿ ಇಲ್ಲಿವರೆಗೂ ಒಂದು ಒಗ್ಗಟ್ಟು ಅನ್ನೋದಿಲ್ವಾ? ಇದೆ ಸರ್, ಮತ್ತೆ ಇದ್ಮೇಲೆ ಈ ಒಂದು ಥಿಯೇಟರ್ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಇಷ್ಟೆಲ್ಲ ಫೈಟ್ ಮಾಡ್ಬೇಕು ಸರ್. ಅದಕ್ಕೆ ಸರ್ ನಮ್ಮ ಮದರಬಾಡಿಯಾಗಿ 3 ವಿಂಗ್ ಇದೆ ಇದರಲ್ಲಿ. ಒಗ್ಗಟ್ಟಿರೋದ್ರಿಂದಾನೇ ವಿತರಕ, ಪ್ರದರ್ಶಕ ಹಾಗೂ ನಿರ್ಮಾಪಕ ಒಂದೇ ಸೂರ್ಯನಡಿಯಲ್ಲಿ ಒಗ್ಗಟ್ಟುಗೋಸ್ಕರ ಇಲ್ಲಿ ಇದೀವಿ. ಈ 3 ವಿಂಗ್ ಅಲ್ಲೂ ಒಗ್ಗಟ್ಟಿದೆ ಅಲ್ವಾ? ಇದೆ. ಹಂಗಿದ್ರೆ ಸಾಯಂಕಾಲ ಅನ್ನೋದ್ರಲ್ಲಿ ಮಿನಿಮಮ್ 50 ಥಿಯೇಟರ್ ಅವ್ರಿಗೆ ಆಡ್ ಆನ್ ಆಗ್ಬೋದು ಅಂತ ಹೇಳಿ ನಾವು ನಂಬಿಕೆ ಸರ್. ಅವ್ರು ಏನೇನು ಥಿಯೇಟರ್ ಲಿಸ್ಟ್ ಕೊಡ್ತಾರೋ ಅದನ್ನ ಈಗ ಖಂಡಿತ ಪ್ರಯತ್ನ ಪಟ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಸ್ಕೊಡೋಕೆ ಪ್ರಯತ್ನ ಮಾಡಿಸೋದು ಗ್ಯಾರಂಟಿ ಸರ್. ಅಟ್ಲೀಸ್ಟ್ ಒಂದು 2 ಥಿಯೇಟರ್ನಾರು ಗ್ಯಾರಂಟಿ ಸರ್. ಪೇಪರ್ ನಲ್ಲಿ ಅವರ ಥಿಯೇಟರ್ ಏನ್ ಲಿಸ್ಟ್ ಇದೆ ಅದಕ್ಕೆ 50 ರಿಂದ 60 ಥಿಯೇಟರ್ಗಳು ಎಕ್ಸ್ಟ್ರಾ ಆಡ್ ಆಗ್ತದೆ ಸರ್. ಸರ್ ಅದನ್ನೇ ಹೇಳೋದು, ನೀವು ಕೂಡ ಗೇಮ್ ಚೇಂಜರ್ ಥಿಯೇಟರ್ ನಿಮ್ಮ ಮಾಧ್ಯಮದಲ್ಲೂ ಕೂಡ ಹೇಳಲ್ಲ ಅಂತ ಚೆನ್ನಾಗಿರುತ್ತೆ ಸರ್. ಪ್ರತಿ ಸಾರಿಯೂ ನಿರ್ಮಾಪಕ ಲಿಸ್ಟ್ ತಗೊಂಡ್ಬಂದು ಕೂತ್ಕೊಳ್ಳೋದು ಅಸಹ್ಯವಾಗಿರುತ್ತೆ. ನಾಳೆ ಬೆಳಗ್ಗೆ ನಮ್ಮಲ್ಲಿ ಇಟ್ಕೊಂಡಿದ್ದಾರೆ, ಇವತ್ತು ಶೋ ಇಟ್ಕೊಂಡಿದ್ದಾರೆ, ಅವ್ರು ದಿನ 4 ದಿವಸ ನೋಡ್ತಾ ಇದ್ದೀವಿ, ಗೇಟಲ್ಲಿ ಬರ್ತಾರೆ ಸರ್. ನಮ್ಮಲ್ಲಿ ಮೊದಲು ಒಂದೇ ರೂಲ್ ಇತ್ತು, ಆ ರೂಲ್ ಮಾಡೋಕ್ಕಾಗ್ತದೆ. ಡಿಜಿಟಲ್ ಚೇಂಜ್ ಆದಮೇಲೆ ಮೊದಲು 2 ಪಿಕ್ಚರ್ ರಿಲೀಸ್ ಆಗಬೇಕು, ಕನ್ನಡ ಪಿಕ್ಚರು, ಬೇರೆ ಭಾಷೆಗಳು ಇಷ್ಟ ಪಿಕ್ಚರ್ ಇಂಥ ಪಿಕ್ಚರ್ ಮಾಡಿ ರೂಲ್ ಇತ್ತು. ಆ ರೂಲ್ ನೀವು ಮಾಡೋಕ್ಕಾಯ್ತು, ಆ ರೂಲ್ ಬ್ರೇಕ್ ಆಯ್ತು, ಸಮಸ್ಯೆಗಳಾಗ್ತಿರೋದು ನೋಡಿ. 4 ವಿಂಗಿದ್ದ 3 ವಿಂಗಿದ್ದಲ್ಲ, ಕೂತ್ಕೊಂಡೆಲ್ಲ ಸಮಸ್ಯೆ ಆಗೋದು ಬೇಡ. ಸರ್ ಈಗ ಅದನ್ನೇ ಮಾಡ್ತಾ ಇದ್ವಿ ನಾವು. ಜಾಯಿಂಟ್ ಮೀಟಿಂಗ್ಗೆ ನಮ್ಮ ಯಾವ ಡೇಟ್ ಹಾಕಿರೋದು ನಾವು ಈಗ ಅದನ್ನ ನೆಕ್ಸ್ಟ್ ವೀಕ್ ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ಸರ್ ನೆಕ್ಸ್ಟ್ ವೀಕು ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಬೇಕಂತ ಸರ್. ಅಲ್ಲ, ಇದು ಇವಾಗಿನ ಸರ್, ಇವಾಗ ಕರೆಕ್ಟು. ಇವಾಗ ನಾವು ಇವಾಗ ನಾವು ಸರ್ ನೀವು ಹೇಳಿದ್ರಲ್ಲ, ನಾವು ಕೂತ್ಕೊಂಡು ಎಷ್ಟು ಕೇಳಿ ಸರ್, ಈಗ ಅದನ್ನೇ ಮಾಡ್ತೀವಿ ಸರ್. ಸಂಜೆ ಹೊಡ್ಸ್ಗಿತ್ತದ್ದು ಈಗ ನಾವು ಅಟ್ಲೀಸ್ಟ್ ಒಂದು ಎಷ್ಟು ಮ್ಯಾಕ್ಸಿಮಮ್ ಥಿಯೇಟ್ರ್ ಕೊಡ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹೌದು, ಆ ಥಿಯೇಟ್ರಿಗೆ ಫೋನ್ ಹೊಡಿಯೋಣ ಸರ್, ಅವ್ರನ್ನೇ ತಗೊಳ್ತೀವಿ. ಮಾಡ್ತೀವಿ ನೋಡಿ, ಅವರೊಂದು ಹೇಳ್ತಾವ್ರೆ ಸರ್, ಒಂದು ಭವಿಷ್ಯ ತೊಳ್ತೀವಿ ಸರ್. ಮಾತು ಸರ್, ಸಂಜೆ ವೇಡ್ಸ್ಗಿಂತ ರಿಲೀಸ್ ಅಲ್ಲ, ನಮಗೆ ಕೊಡಬೇಕು ಅಂತ ಒಂದು ಮಾತು ತಗೊಳ್ತೀವಿ ಸರ್. ಸಂಜು ವೇಡ್ಸ್ ಗೀತ ಅದು ನಮ್ಗೆ ಪ್ರಾಬ್ಲಮ್ ಆಗಿಲ್ಲ ಸರ್. ಸರ್ ಸಂಜು ವೇಡ್ಸ್ ಗೀತಾಗೂನು ದೊಡ್ಡಬಳ್ಳಾಪುರದಲ್ಲಿ ಕೊಟ್ಟಿಲ್ಲ, ಚಿತ್ರದುರ್ಗ ಥಿಯೇಟರ್ ಕೊಟ್ಟಿಲ್ಲ, ಈ ತರ ಅದ್ರದ್ದು ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ ಸರ್. ಕನ್ನಡ ಸಿನಿಮಾದಾಗಿಲ್ಲ. ಈಗ ಅದನ್ನು ಹೋಗಿರೋದನ್ನು ತೆಲುಗುಗೆ ತಗೊಂತಾ ಇದ್ದಾರೆ. ತೆಲುಗು ಅವ್ರದಿಂದ ಅವ್ರು ಕೊಟ್ಟಿರಲಿಲ್ಲ ಸರ್, ಅದು ಪ್ರಾಬ್ಲಮ್ ಆಗಿದೆ. ಇನ್ನೂ ಡಿಸೈಡ್ ಇಲ್ಲ ಸರ್. ಅಲ್ಲ, ನಾನು ಸರ್ ಸರ್ ಈ ಮಾಧ್ಯಮದಿಂದ ಸರ್ ಚಿತ್ರಮಂದಿರ ಮಾಲೀಕರು ಕೇಳ್ಕೊತಾರೆ ಈ ಮಾಧ್ಯಮದಿಂದ ಸರ್, ಒಂದು ದಯವಿಟ್ಟು ಚಿತ್ರಮಂದಿರ ಮಾಲೀಕರು ನಡೀತಾ ಇರೋ ನೋಡ್ತಾ ಇರಬೇಕು. ನಮ್ಮ ಮಾಧ್ಯಮದವ್ರು ಕೇಳ್ತಾರೆ, ನೋಡ್ತಾ ಇರ್ಬೇಕು ಸರ್. ಕನ್ನಡ ಪಿಕ್ಚರ್ ಕನ್ನಡ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸರ್. ಯಾಕೆ ನಮ್ಗೆ ಈ ಥರ ಒಂದು ಅನ್ಯಾಯ ಮಾಡ್ತೀರಾ? ಕರ್ನಾಟಕದಲ್ಲಿ ಅನ್ನ ತಿನ್ನೋದು, ಕರ್ನಾಟಕದಲ್ಲಿ ಎಲ್ಲ ನೀರು ಕುಡಿಯೋದು, ಕರ್ನಾಟಕದೆಲ್ಲ ಮಾಡೋದು, ಆದರೆ ಕರ್ನಾಟಕದಲ್ಲಿ ಮಾತ್ರ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಏನು ಮಾಡ್ಬೇಕು ಹೇಳಿ? ನಾವು ಯಾವ ಥರ ಉತ್ತರ ಕೊಡಬೇಕು? ಬೇರೆ ಭಾಷೆನೂ ಮಾಡಬೇಡಿ ಅಂತ ಹೇಳಲ್ಲ, ಬೇಡ ಭಾಷೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದರೆ ಕನ್ನಡ ಚಿತ್ರಗಳು ಬಂದಾಗ ಕನ್ನಡ ಚಿತ್ರ ಕೊಡಿ ದಯವಿಟ್ಟು.
ನಾವು ಇದಕ್ಕೆ ಏನು ಮಾಡಬೇಕು ಸರ್ಕಾರ ಮುಖಾಂತರ ಕೂಡ ನಾವು ಮನವಿ ಮಾಡಿ ಏನು ಮಾಡ್ಬೇಕು ಮಾಡ್ಲಿಕ್ಕೆ ನಾವು ಇವಾಗ ರೆಡಿ ಮಾಡ್ತೇವೆ ಸರ್ ಅಧ್ಯಕ್ಷರು ಕೂಡ ಅವರು ಅದೇ ಇದ್ದಾರೆ ಹೌದು ಇದೇ ಟಿಕೆಟ್ ವಿಚಾರವಾಗಿ ಕಡಿಮೆ ಬೇರೆ ಭಾಷೆ ಆಗಿರ್ಬೋದು ಯಾವ ಬೇರೆ ಭಾಷೆ ಕರ್ನಾಟಕದಲ್ಲಿ ಬಂದಾಗ ಟಿಕೆಟ್ ಪ್ರೈಸ್ ಇಷ್ಟೇ ಇರಬೇಕು ಅಂತ ಹೇಳಿ ಸರ್ಕಾರದಿಂದ ಬಂದಿದೆ ಆರ್ಡರ್ ಬಂದಿದೆ ಬಟ್ ಆದ್ರೂ ಕೂಡ ಇವತ್ತು ಕೂಡ ಇದೇ ಇನ್ಕ್ಲೂಡಿಂಗ್ ತೆಲುಗು ಸಿನಿಮಾ ಅಂತ ನಾವು ಮಾತಾಡ್ತಿದ್ವಿ ಹೆಸರು ಬೇಡ ಆ ಸಿನಿಮಾ ಟಿಕೆಟ್ ಪ್ರೈಸ್ ಎಷ್ಟು ಇದೆ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ್ರೆ ಗೊತ್ತಿದೆ ಸರ್. ಈಗ ಅದ್ರಲ್ಲಿ ಏನಾಗಿ ಕೇಳಿ ಸರ್, ಟಿಕೆಟ್ ತರದ್ದು ಏನಾಗಿದೆ ಅಂದರೆ ಇವಾಗ ನಾವು CM ಹತ್ರ ಮಾತಾಡಾಗಿದೆ. ಅವರು ನಮಗೆ ಟೈಮ್ ಕೊಡಬೇಕು. ಯಾಕೆ ನಮ್ಮ ಚಿತ್ರದ ನಾವು ಇಷ್ಟೇ ಜನ ಕೂತ್ಕೊಂಡು ಸ್ವಲ್ಪ ಜನ ಮಾತಾಡಬೇಕಾಗಿದೆ. ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಆಮೇಲೆ ಅದಕ್ಕೆ ಏನು ಮಾಡಬೇಕು ಕಾನೂನು ನಾವು ಕ್ರಮ ತೊಗೊಳ್ತೀನಿ. ನಾವು ಬೇರೆ ಸ್ಟೇಟಲ್ಲಿ ಮಾಡಿ ನಮ್ಮ ಸ್ಟೇಟಲ್ಲಿ ಮಾಡಿ ತಪ್ಪೇನಿಲ್ವ, ಕೇಳಕ್ಕೆ ತಪ್ಪೇನಿಲ್ಲ ಸರ್, ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಪ್ರೆಜರ್ ಹಾಕಿ ಹಾಕ್ತೀವಿ, ಪ್ರೆಜರ್ ಹಾಕಿ ಹಾಕ್ತೀವಿ ಸರ್. ಸರ್ ಫೈನಲಿ ಒಂದೇನೆ ಸರ್, ಥಿಯೇಟರ್ದು ಏನು ಆಗಲ್ಲ ಸರ್. ಈಗ ನಾನು ನೋಡಿ ರಿಲೀಸ್ ಇದ್ದು ಒಂದು ನಮ್ಮ ಜನ ಎಚ್ಚೆತ್ಕೊಬೇಕಷ್ಟೇ. ನೋಡಿ ಸರ್, ಕೊಡ್ತಾರದೇ ಕಮ್ಮಿ ಥಿಯೇಟರ್ಸ್ ಅಥವಾ ಕಡಿಮೆ ಇದು, ಆದಷ್ಟು ಕನ್ನಡ ಸಿನಿಮಾ ನೋಡಿ. ಈಗ ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಬೇರೆ ಭಾಷೆಗಿಂತ ಚೆನ್ನಾಗೇ ಇದೆ. ದಯವಿಟ್ಟು ಸಿನಿಮಾ ನೋಡಿ ಅಷ್ಟೇ. ಥಿಯೇಟರ್ ಅವ್ರದ್ದು ಸಪೋರ್ಟ್ ಮಾಡ್ತಿಲ್ಲ. ಯಾವ ಥಿಯೇಟರ್ ಕೊಟ್ಟಿದ್ರು ಆ ಥಿಯೇಟ್ರಲ್ಲಿ ದಯವಿಟ್ಟು ಸಿನಿಮಾ ನೋಡಿ ಸರ್ ಅಷ್ಟೇ, ಗೆಲ್ಲಿಸಿ. ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಸರ್. ಮುಂದೆ ಬರೋರ್ಗನ ಒಳ್ಳೇದಾಗೋ ಥರ ಚೇಂಬರ್ ಒಂದು ಒಳ್ಳೆ ನಿರ್ಧಾರ ತಗೊಂಡು ಸರ್. ಹಾಗೆ ಏನು ಈ ಮಲ್ಟಿಪ್ಲೆಕ್ಸ್ ಅಂತ ಏನಿದೆಯಲ್ಲ ಅಲ್ಲೂ ಕೂಡ ಪ್ರೈಮ್ ಟೈಮ್ ಆಗಿರ್ಬೋದು, ಒಳ್ಳೆ ಟೈಮ್ಗಳಾಗಿರ್ಬೋದು ಅವ್ರಿಗೆ ಸಿಗ್ಬೇಕು ಸರ್. ಏನಕ್ಕೆ ಅಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ ಅಲ್ಲೂ ಕೂಡ ಪ್ರೊಡ್ಯೂಸರ್ ಕಾಯ್ಬೇಕು, ಬೇರೆ ಭಾಷೆ ಎಲ್ಲ ಮುಗಿದ್ಮೇಲೆ ಈ ಟೈಮ್ ಕೊಡ್ತಾರೆ ಅಂತ ಹೇಳಿ. ಪ್ರೈಮ್ ಟೈಮ್ ಇಲ್ಲ ಅಂದ್ರೆ ಯಾವ ಸಿನಿಮಾ ಹೋಗಲ್ಲ ಸರ್. ಪ್ರೈಮ್ ಟೈಮ್ ಅಲ್ಲಿ ಕನ್ನಡ ಸಿನಿಮಾಗಳ ಪ್ರಿಫರೆನ್ಸ್ ಸಿಗ್ಬೇಕು ಸರ್. ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಅಥವಾ ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು. ಸೊ ಇವತ್ತು ಸಾಯಂಕಾಲದೊಳಗೆ ಎಲ್ಲ ಡಿಸಿಷನ್ ತಗೊಂಡು ಚೂಮಂತರ ಮೂಲಕನೇ ನನಗೆ ಹತ್ತಿರ ಪ್ರಕಾರ ಅಡಿಪಾಯ ಆಗ್ತೀರಾ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳೇ ಮಾಡ್ತೀರಾ ಅಂತ ನಂಬಿಕೆ ಇಟ್ಟಿದ್ದೀವಿ ಸರ್. ಅದೇ ನಂಬಿಕೆ ನಾವು ನಿಮ್ಮ ಮೇಲೆ ಇಟ್ಟಿದ್ದೀವಿ, ಅದೇ ನಂಬಿಕೆ ನಾವು ಮಾಧ್ಯಮದ ಮೇಲೆ ಇಡ್ತಾ ಇದ್ದೀವಿ. ನೀವು ಕೂಡ ಕನ್ನಡ ಚೂಮಂತ್ರ ಸಪೋರ್ಟ್ ಮಾಡಿ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಚೂಮಂತ್ರ ಪಿಕ್ಚರ್ ನೋಡಿ, ನಮ್ಮ ಕನ್ನಡ ಪಕ್ಷ ಚೂಮಂತ್ರ ಚಿತ್ರನ ಗೆಲ್ಲಿಸಿ.